ಹಾಯ್ ಫ್ರೆಂಡ್ಸ್, ಈ ಭೂಮಿ ಮೇಲೆ ನಮಗೊಬ್ಬರು ಸ್ನೇಹಿತರಿರಬೇಕಂತ ಬಯಸುತ್ತೇವೆ. ಏನಕ್ಕಂದರೆ ನಮ್ಮ ಒಂದು ಮನಸ್ಸಲ್ಲಿರುವಂತಹ ವಿಷಯಗಳನ್ನು ಅವರ ಜೊತೆ ಹಂಚಿಕೊಳ್ಳುತ್ತೇವೆ. ಹಾಗಾಗಿ ನಮ್ಮ ಆಸೆ, ನಮ್ಮ ಬಯಕೆ ಎಲ್ಲವನ್ನು ಕೂಡ ಅವರು ಅರ್ಥೈಸಿಕೊಂಡಿರ್ತಾರೆ. ಹಾಗಾಗಿ ನಮ್ಮ ಜೊತೆ ನಮ್ಮ ಸ್ನೇಹಿತರಿರಬೇಕು, ಅವ್ರ ಜೊತೆ ನಾವು ಮಾತನಾಡಬೇಕು ಅಂತ ಬಯಸುತ್ತೇವೆ. ಆದರೆ ಈ ಭೂಮಿ ಮೇಲೆ ಇರುವಂಥ ಸ್ನೇಹಿತರು ಹೇಗಿರ್ತಾರೆ ಗೊತ್ತಾ? ನಮ್ಮ ಜೊತೆ ಆರ್ಥಿಕ ವ್ಯವಸ್ಥೆಗಳು ಇದ್ದಾಗ ನಮ್ಮ ಜೊತೆಯಲ್ಲಿರ್ತಾರೆ. ಆರ್ಥಿಕ ವ್ಯವಸ್ಥೆಗಳು ಇಲ್ಲದೆ ಇರುವಾಗ ನಮ್ಮಿಂದ ದೂರ ಹೋಗುತ್ತಾರೆ. ನಮಗೊಂದು ಒಳ್ಳೆಯ ಹೆಸರಿದ್ದಾಗ ನಮ್ಮ ಜೊತೆಯಲ್ಲಿರ್ತಾರೆ. ನಮ್ಮ ಹೆಸರು ಕೆಟ್ಟು ಹೋದಾಗ ನಮ್ಮಿಂದ ದೂರ ಆಗ್ತಾರೆ. ಆದರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ಒಂದು ವಾಗ್ದಾನ ಮಾಡಿದ್ದಾರೆ. ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಅಂತ. ಹಾಗಾಗಿ ನಾವು ಯೇಸು ಕ್ರಿಸ್ತರ ಸ್ನೇಹಿತರಾಗಬೇಕು. ಯೇಸು ಕ್ರಿಸ್ತರೊಂದಿಗೆ ನಾವು ಸ್ನೇಹಿತರಾಗಿದ್ದಾಗ ಯೇಸು ಕ್ರಿಸ್ತರು ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ, ಆರ್ಥಿಕ ವ್ಯವಸ್ಥೆ ಇಲ್ಲದೇ ಇರುವಾಗಲೂ ಕೂಡ ಆತ ನಮ್ಮನ್ನು ಪ್ರೀತಿಸಲು ಶಕ್ತರಾಗಿದ್ದಾರೆ. ಈ ಭೂಮಿ ಮೇಲೆ ಏನೇ ಕಷ್ಟದಲ್ಲಿ, ನಿಂದೆಯಲ್ಲಿ, ಭಾರದಲ್ಲಿ ಇದ್ದರೂ ಕೂಡ ಆತನು ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡಲು, ಒಂದು ಸ್ನೇಹಿತರ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಬಲಪಡಿಸಲು ಆತನು ಶಕ್ತರಾಗಿದ್ದಾರೆ.